ಕಾಣಿಕ ನುಡಿದು ಅರ್ಧ ತಾಸು ಅಥವಾ 1 ತಾಸು ಅರ್ಧ ತಾಸು ಅವ್ರಿಗೆ ಎಚ್ಚರ ಇರಲ್ರಿ. ಆದ್ಮೇಲೆ ಅದಾದ ನಂತರ ಅವರು ನಮ್ಮ ಏನು ಕಾರಣಿಕ ಆಯ್ತು ಅಂತ ನಮ್ಮನ್ನು ಕೇಳ್ತಾರೆ, ಯಾರ ಜೊತೆಗೆ ಇರ್ತಲ್ಲ ಏನು ಕಾರಣಿಕ ಆಯ್ತು ಅಂತ ಕೇಳಿದಾಗ ನಾವು ಈ ಥರ ಕಾರಣಿಕ ಆಯ್ತು ಅಂತ ನಾವು ಹೇಳ್ತೇವೆ. ಕಾಣಿಕ ಅದು ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ಗಂಗಾ ಮತಸ್ಥರ ಮನೆಗೆ ಹೋಗ್ತಾರ. ಅಲ್ಲಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ ಸೀದಾ ಫಸ್ಟ್. ಗಂಗಾ ಮತಸ್ಥರ ಮನೆಗೆ ಹೋಗಿ ಒಂದು ಲೋಟ ಸರ್ಬತ್ ಕುಡಿತಾರೆ. ಆ ಸರ್ಬತ್ ಕುಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಸೀದಾ ಮನೆಗೆ ಬರ್ತೇವೆ. ಮನೆಗೆ ಬಂದಮೇಲೆ ಅವರು ಗಂಗಾ ಮತಸ್ಥರ ಮನೆ ಅವ್ರು ನಮ್ಮ ಮನೆಗೆ ಬಂದು ದೋಣಿ ಸೇವೆ ಮಾಡಿ ಅಲ್ಲಿ ಒಂದತ್ತು ಬಿಡೋ ಪದ್ಧತಿ ಇದೆ. ಅಲ್ಲೇ ಊಟ ಮಾಡೋದು 11 ದಿನ ಆದ್ಮೇಲೆ ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಊಟ ಮಾಡೋದು. ಈ ಅಂದರೆ ವರ್ಷದಿಂದ ವರ್ಷಕ್ಕೆ ಮೈಲಾರಲಿಂಗೇಶ್ವರನಿಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಹೌದಾ? ಹಾಗಾದ್ರೆ ನೀವು ಈ ವರ್ಷ ಏನು ಮೈಲಾರಲಿಂಗೇಶ್ವರ ಭಕ್ತರು ಬರ್ತಾರಲ್ಲ, ಅವ್ರಿಗೆ ನೀವೇನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ? ಅಂದರೆ ಈ ಅಜ್ಜರಂದ್ರೂ ನಮ್ಮ ಜೊತೆಗೆ ಇವಾಗ ಮಾತಾಡಲ್ಲ, ಅವರು ವ್ರತದಲ್ಲಿದ್ದಾರ, ನೀವು ಅವ್ರ ಮಗ ಆಗಿದ್ದೀರಿ, ಅವ್ರ ಜೊತೆಗೆ ಇರ್ತೀರಿ ಯಾವಾಗಲೂ. ಅದಕ್ಕೋಸ್ಕರ ಏನು ಸಂದೇಶ ಕೊಡ್ತೀರಿ ಮೈಲಾರಲಿಂಗೇಶ್ವರನ ಭಕ್ತರಿಗೆ ಈ ವರ್ಷ ಬರ್ತಾರಲ್ಲ ಅವರಿಗೆ? ಮೈಲಾರಲಿಂಗೇಶ್ವರನ ಆರಾಧ್ಯ ದೇವರಾದಂಥ ಅವ್ರ ಮನೆ ದೇವರಾದಂಥ ಎಲ್ಲ ಭಕ್ತಾದಿಗಳಿಗೆ ಅವ್ರು ಇಲ್ಲೆಲ್ಲ ಬಂದು 3 ದಿನ 5 ದಿನ ಅವ್ರು ಬಂದು ಇಲ್ಲೆಲ್ಲ ಬಂಡಿ ಕಟ್ಕೊಂಬಂದು ಅವರೆಲ್ಲ ದೇವ್ರ ಸೇವೆ ಮಾಡಿ ದೋಣಿ ತುಂಬಿಸಿ ಕಾರಣಿಕ ಕೇಳ್ಕೊಂಡು ಅವ್ರವ್ರ ಊರಿಗೆ ಹೋಗ್ತಾರಲ್ರಿ. ಆ ಕಾರಣಿಕ ಏನು ಸಂದೇಶ ಬರುತ್ತೆ ಆ ಸಂದೇಶ ತಕ್ಕಂಗೆ ಮಳೆ ಬೆಳೆ ಸಮೃದ್ಧಿ ಅವ್ರವ್ರ ಕಲ್ಪನೆಗೆ ಅವ್ರವ್ರ ಅನುಗುಣಂಗೆ ಅವ್ರ ಅರ್ಥೈಸಿಕೊಂಡು ದೇವರ ಆಶೀರ್ವಾದ ತಗೊಂಡು ಹೋಗ್ತಾರೆ.